ನಮಸ್ಕಾರ. ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಭಾರತ ಸಂವಿಧಾನದ ಒಂದು ತುಂಬಾನೇ ಮುಖ್ಯವಾದ ಭಾಗ ಅಂದ್ರೆ ಭಾಗ 5 ಕೇಂದ್ರ ಸರ್ಕಾರದ ಬಗ್ಗೆ ಗಮನ ಹರಿಸೋಣ. ಇದು ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ದೇಶ ಹೇಗೆ ನಡೆಯುತ್ತೆ ಅಂತ ತಿಳಿಯೋಕ್ಕೂ ಮುಖ್ಯ ಅಲ್ವಾ? ಹೌದು, ಖಂಡಿತ. ಕೇಂದ್ರ ಸರ್ಕಾರದ ಪೂರ್ತಿ ರಚನೆ, ಅದರ ಅಧಿಕಾರಗಳು, ಕಾರ್ಯವೈಖರಿ ಎಲ್ಲವನ್ನೂ ಈ ಭಾಗ ವಿವರಿಸುತ್ತೆ. ನಮ್ಮ ಹತ್ರ ಇರೋ ಆಕರಗಳನ್ನ ನೋಡಿಕೊಂಡು ಇದರ ಮುಖ್ಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇದರ ಉದ್ದೇಶ ಅಂದ್ರೆ ಕೇಂದ್ರ ಸರ್ಕಾರದ ಈ ವ್ಯವಸ್ಥೆ ಇದೆಯಲ್ಲ, ಅದನ್ನ ಸರಳವಾಗಿ ತಿಳಿಸೋದು. ಸರಿ, ಹಾಗಾದ್ರೆ ಈ ಸರ್ಕಾರದ ಮೊದಲ ಅಂಗ ಅಂದ್ರೆ ಕಾರ್ಯಾಂಗ, ಎಕ್ಸಿಕ್ಯೂಟಿವ್ ಅಂತಾರಲ್ಲ ಅದು, ಸಂವಿಧಾನದ ಕಲಮು 52ರಿಂದ 78ರವರೆಗೆ ಇದೆ ಅನ್ಸುತ್ತೆ ಇದರ ವಿವರ. ಇದರಲ್ಲಿ ಮೊದಲು ರಾಷ್ಟ್ರಪತಿಗಳ ಪಾತ್ರವೇನು? ರಾಷ್ಟ್ರಪತಿಗಳು ದೇಶದ ಮುಖ್ಯಸ್ಥರು, ಸಾಂವಿಧಾನಿಕ ಮುಖ್ಯಸ್ಥರು. ಕಲಮು 53 ಹೇಳೋ ಹಾಗೆ ಕಾರ್ಯಾಂಗದ ಎಲ್ಲ ಅಧಿಕಾರಗಳು ಇವರಲ್ಲೇ ಇರುತ್ತೆ. ಅಂದ್ರೆ ಔಪಚಾರಿಕವಾಗಿ ಇವರನ್ನ ನೇರವಾಗಿಲ್ಲ, ಪರೋಕ್ಷವಾಗಿ ಆಯ್ಕೆ ಮಾಡ್ತಾರೆ. 5 ವರ್ಷಕ್ಕೆ ಅವರಿಗೆ ಕ್ಷಮಾದಾನ ನೀಡೋ ಅಧಿಕಾರ ಇದೆ. ಕಲಮುಗೆ 72. ಮತ್ತೆ ಏನಾದರೂ ಸಂವಿಧಾನ ಉಲ್ಲಂಘನೆ ಆದರೆ ಮಹಾಭಿಯೋಗ ಅಂತ ಇದೆ ನೋಡಿ, ಕಲಮು 61. ಆ ಮೂಲಕ ಅವರನ್ನ ತೆಗೆಯೋಕ್ಕೂ ಅವಕಾಶ ಇದೆ. ಇದು ಒಂದು ರೀತಿಯ ಚೆಕ್ ಇದ್ದ ಹಾಗೆ. ಹೌದು ಹೌದು. ರಾಷ್ಟ್ರಪತಿಗಳ ಜೊತೆಗೆ ಉಪರಾಷ್ಟ್ರಪತಿಗಳು ಕೂಡ ಕಾರ್ಯಾಂಗದ ಭಾಗ ಅಲ್ವಾ? ಅವರ ಕೆಲ್ಸ ಏನು? ಹೌದು, ಉಪರಾಷ್ಟ್ರಪತಿಗಳ ಬಗ್ಗೆ ಕಲಮು 63ರಿಂದ 71ರವರೆಗೆ ಹೇಳುತ್ತೆ. ಅವರ ಮುಖ್ಯ ಕೆಲಸ ಅಂದ್ರೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರೋದು. ಪದನಿಮಿತ್ತ ಅಂದ್ರೆ ಅವರು ಉಪರಾಷ್ಟ್ರಪತಿ ಅನ್ನೋ ಕಾರಣಕ್ಕೆ ಆ ಸ್ಥಾನವನ್ನ ಅಲಂಕರಿಸ್ತಾರೆ. ಎಕ್ಸ್ ಅಫಿಷಿಯೋ ಚೇರ್ಮನ್ ಅಂತಾರಲ್ಲ ಹಾಗೆ. ಮತ್ತೆ ರಾಷ್ಟ್ರಪತಿ ಇಲ್ಲದಿದ್ದಾಗ ಅಥವಾ ಅವ್ರಿಗೆ ಕಾರ್ಯನಿರ್ವಹಿಸೋಕ್ಕಾಗದಿದ್ದಾಗ ಅವರ ಕೆಲಸಗಳನ್ನ ಇವರು ನೋಡ್ಕೊಳ್ತಾರೆ. ಸರಿ, ಕಾರ್ಯಾಂಗ ಆಯ್ತು. ಈಗ ಕಾನೂನುಗಳನ್ನ ಮಾಡೋವರ ಕಡೆಗೆ ಬರೋಣ. ಅಂದ್ರೆ ನಮ್ಮ ಶಾಸಕಾಂಗ, ಸಂಸತ್ತು. ಇದ್ರ ಬಗ್ಗೆ ಕಲಮು 79ರಿಂದ 122ವರೆಗೆ ವಿವರ ಇದೆ. ಇದರ ರಚನೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಕಲಮು 79 ಸ್ಪಷ್ಟವಾಗಿ ಹೇಳುತ್ತೆ, ಭಾರತದ ಸಂಸತ್ತು ಅಂದ್ರೆ 3 ಭಾಗಗಳು: ರಾಷ್ಟ್ರಪತಿ, ಲೋಕಸಭೆ, ಇದನ್ನ ಕೆಳಮನೆ ಅಂತೀವಿ, ಮತ್ತೆ ರಾಜ್ಯಸಭೆ, ಮೇಲ್ಮನೆ. ಲೋಕಸಭೆಗೆ ನಾವು ನೇರವಾಗಿ ವೋಟ್ ಹಾಕಿ ಕಳಿಸ್ತೀವಿ. ರಾಜ್ಯಸಭೆ ಸದಸ್ಯರು ರಾಜ್ಯಗಳನ್ನ ಪ್ರತಿನಿಧಿಸ್ತಾರೆ. ನಮ್ಮ ಫೆಡರಲ್ ಸ್ಟ್ರಕ್ಚರ್ನ ಒಂದು ಮುಖ್ಯ ಲಕ್ಷಣ ಇದು. ಸಂಸತ್ತಿನ ಕೆಲಸಗಳಿಗೆ ಸಂಬಂಧಿಸಿದಂತೆ ಕೆಲವು ಮುಖ್ಯ ಕಲಮುಗಳು ಇವಲ್ಲ. ಉದಾಹರಣೆಗೆ ಅಧಿವೇಶನಗಳು, ಹಣಕಾಸು ಮಸೂದೆ, ಇದ್ರ ಬಗ್ಗೆ ಏನ್ ಹೇಳುತ್ತೆ ಸಂವಿಧಾನ? ಹೌದು, ಕಲಮು 85 ಸಂಸತ್ತಿನ ಅಧಿವೇಶನಗಳ ಬಗ್ಗೆ ಹೇಳುತ್ತೆ. ರಾಷ್ಟ್ರಪತಿಗಳು ಅದನ್ನ ಕರೆಯೋದು, ಮುಂದೂಡೋದು ಮತ್ತೆ ಲೋಕಸಭೆಯನ್ನ ವಿಸರ್ಜನೆ ಮಾಡೋ ಅಧಿಕಾರ ಅವರಿಗಿದೆ. ಇನ್ನೊಂದು ಮುಖ್ಯವಾದದ್ದು ಅಂದ್ರೆ ಕಲಮು 110. ಇದು ಹಣಕಾಸು ಮಸೂದೆ ಅಂದ್ರೆ ಮನಿ ಬಿಲ್ ಅನ್ನ ವ್ಯಾಖ್ಯಾನಿಸುತ್ತೆ. ತೆರಿಗೆ, ಸರ್ಕಾರದ ಖರ್ಚು ಇತ್ಯಾದಿಗಳಿಗೆ ಸಂಬಂಧಿಸಿದ್ದು. ಇದರಲ್ಲಿ ಲೋಕಸಭೆಗೆ ಸ್ವಲ್ಪ ಹೆಚ್ಚಿನ ಅಧಿಕಾರ ಇರುತ್ತೆ. ಹಾಗೆಯೇ ಕಲಮು 112. ಇದು ವಾರ್ಷಿಕ ಹಣಕಾಸು ವರದಿ ಅಂದ್ರೆ ನಮ್ಮ ಬಜೆಟ್. ಸರಿ, ಹಾಗಾದ್ರೆ ಸರ್ಕಾರದ ನಿಜವಾದ ಚುಕ್ಕಾಣಿ ಹಿಡಿಯೋರು ಅಂದ್ರೆ ಪ್ರಧಾನಮಂತ್ರಿ ಮತ್ತೆ ಮಂತ್ರಿಮಂಡಲ, ಅವ್ರ ಬಗ್ಗೆ ಏನ್ ಹೇಳಲಾಗಿದೆ? ಇದು ಬಹಳ ಮುಖ್ಯ. ಕಲಮು 94 ನೋಡಿ. ಇದು ಹೇಳುತ್ತೆ, ರಾಷ್ಟ್ರಪತಿಗಳಿಗೆ ಸಹಾಯ ಮತ್ತೆ ಸಲಹೆ ಕೊಡಕ್ಕೆ ಪ್ರಧಾನಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಇರಲೇಬೇಕು ಅಂತ. ಆ ಸಲಹೆಯಂತೆ ರಾಷ್ಟ್ರಪತಿಗಳು ನಡ್ಕೋಬೇಕಾಗತ್ತೆ. ನಮ್ಮ ಸಂಸದೀಯ ವ್ಯವಸ್ಥೆಯ ತಿರುಳೇ ಇದು. ಕಲಮು 95 ಪ್ರಧಾನಿ ಮತ್ತೆ ಬೇರೆ ಮಂತ್ರಿಗಳ ನೇಮಕಾತಿ ಬಗ್ಗೆ ಹೇಳುತ್ತೆ. ಹಾಗೆ ಕಲಮು 77 ಸರ್ಕಾರದ ಎಲ್ಲಾ ಕೆಲಸಗಳು ರಾಷ್ಟ್ರಪತಿಗಳ ಹೆಸರಲ್ಲಿ ಹೇಗೆ ನಡೀಬೇಕು ಅನ್ನೋದನ್ನ ವಿವರಿಸುತ್ತೆ. ಓಕೆ, ಕಾರ್ಯಾಂಗ ಶಾಸಕಾಂಗ ಆಯ್ತು. ಈಗ 3ನೇ ಅಂಗ ನ್ಯಾಯಾಂಗ, ಕಾನೂನುಗಳನ್ನ ಅರ್ಥೈಸಿ ರಕ್ಷಿಸೋ ಜವಾಬ್ದಾರಿ. ಇದ್ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಪಾತ್ರ ಏನು? ಕಲಮು 124ರಿಂದ 147ರವರೆಗೆ ಇದ್ರ ಬಗ್ಗೆ ಇದೆ ಅಲ್ವಾ? ಹೌದು, ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್, ದೇಶದ ಅತ್ಯುನ್ನತ ನ್ಯಾಯಾಲಯ ಇದು. ಕಲಮು 124 ಅದರ ತೀರ್ಪುಗಳು ದೇಶದ ಎಲ್ಲಾ ಕೋರ್ಟ್ಗಳಿಗೂ ಅನ್ವಯಿಸುತ್ತೆ. ಕಲಮು 141 ಇದು ಕಾನೂನಿನ ಒಂದು ಸಮಾನತೆ ತರುತ್ತೆ. ಮತ್ತೆ ಕೇಂದ್ರ ರಾಜ್ಯಗಳ ಮಧ್ಯೆ ಏನಾದರೂ ವಿವಾದ ಬಂದ್ರೆ ಅದನ್ನ ಬಗೆಹರಿಸೋ ಅಧಿಕಾರ ಇದೆ.
ಅದಕ್ಕೆ ಮೂಲ ಅಧಿಕಾರ ವ್ಯಾಪ್ತಿ ಅಂತಾರೆ, ಕಲಮು 131. ಹಾಗೇನೆ ಯಾವುದೇ ಕೋರ್ಟಿನ ತೀರ್ಪಿನ ವಿರುದ್ಧ ಅಪೀಲ್ ಹಾಕೋಕೆ ವಿಶೇಷ ಅನುಮತಿ ಕೊಡ್ಬೋದು. ಸ್ಪೆಷಲ್ ಲೀವ್ ಪಿಟಿಷನ್ ಕಲಮು 136. ಇದು ನ್ಯಾಯದ ಕೊನೆಯ ಭರವಸೆ ಇದ್ದ ಹಾಗೆ. ಸರಿ. ಇನ್ನು ಭಾಗ 5ರಲ್ಲಿ ಕೊನೆಯದಾಗಿ ಬರುವಂಥದ್ದು ಮಹಾಲೇಖ ಪರಿಶೋಧಕರು ಅಂದ್ರೆ CAG, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಇವ್ರ ಕೆಲ್ಸ ಏನು? ಕಲಮು 148ರಿಂದ 151. ಹೌದು, CAG ಒಂದು ಸ್ವತಂತ್ರ ಸಾಂವಿಧಾನಿಕ ಹುದ್ದೆ. ಕಲಮು 148ರ ಕೆಳಗೆ ಇವರ ನೇಮಕ ಆಗುತ್ತೆ. ಇವರ ಮುಖ್ಯ ಕೆಲಸ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲಾ ಆದಾಯ ಖರ್ಚುಗಳ ಲೆಕ್ಕ ಪರಿಶೋಧನೆ ಮಾಡೋದು, ಆಡಿಟಿಂಗ್. ಓ, ಆಡಿಟಿಂಗ್. ಸರ್ಕಾರದ ಹಣ ಸರಿಯಾಗಿ ಖರ್ಚಾಗಿದ್ಯಾ, ಕಾನೂನು ಪ್ರಕಾರ ಆಗಿದ್ಯಾ ಅಂತ ನೋಡೋದು. ಇವರು ಕೊಡುವ ವರದಿಗಳು ಕಲಮು 151ರ ಪ್ರಕಾರ ಸಂಸತ್ನಲ್ಲಿ ಚರ್ಚೆಗೆ ಬರುತ್ತೆ. ಇದರಿಂದ ಸರ್ಕಾರಕ್ಕೆ ಒಂದು ಹಣಕಾಸಿನ ಜವಾಬ್ದಾರಿ ಬರುತ್ತೆ. ಅದಕ್ಕೆ ಇವರನ್ನ ಸಾರ್ವಜನಿಕ ಹಣದ ಕಾವಲುಗಾರ ಅಂತಾರೆ. ಸರಿ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಸಂವಿಧಾನದ ಭಾಗ 5 ನಿಜಕ್ಕೂ ಕೇಂದ್ರ ಸರ್ಕಾರದ ಒಂದು ನೀಲನಕ್ಷೆ ಇದ್ದಾಗೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಮತ್ತೆ CAG ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ. ಅಧಿಕಾರ, ಅವುಗಳ ನಡುವಿನ ಸಂಬಂಧ ಎಲ್ಲವನ್ನು ಕಲಮು 52ರಿಂದ 151ರವರೆಗೆ ಸ್ಪಷ್ಟವಾಗಿ ಹೇಳಿದೆ. ಹೌದು, ಖಂಡಿತವಾಗಿಯೂ. ಈ ಪ್ರತಿಯೊಂದು ಅಂಗಕ್ಕೂ ಅದರದೇ ಆದ ಕೆಲಸ, ಅಧಿಕಾರ ಮತ್ತು ಮಿತಿಗಳೂ ಇವೆ. ಈ ಚೌಕಟ್ಟನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕೇಂದ್ರ ಸರ್ಕಾರ ಅನ್ನೋ ದೊಡ್ಡ ಯಂತ್ರ ಹೇಗೆ ಕೆಲಸ ಮಾಡುತ್ತೆ, ಅಧಿಕಾರ ಹೇಗೆ ಹಂಚಿ ಹೋಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇಡೋಣ. ಸಂವಿಧಾನ ಈ ಅಂಗಗಳ ನಡುವೆ ಅಧಿಕಾರವನ್ನ ಇಷ್ಟು ಸ್ಪಷ್ಟವಾಗಿ ಹಂಚಿಕೆ ಮಾಡಿದ್ರೂ ನಿಜ ಜೀವನದಲ್ಲಿ ಅಂದ್ರೆ ದಿನನಿತ್ಯದ ಆಡಳಿತದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳ ನಡುವಿನ ಸಂವಹನ, ಕೆಲವೊಮ್ಮೆ ಬರುವ ಒತ್ತಡಗಳು, ಅವುಗಳ ಹೊಂದಾಣಿಕೆ, ಇದೆಲ್ಲ ದೇಶದ ಆಡಳಿತ ಮತ್ತು ನೀತಿ ನಿರೂಪಣೆ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಬಹುದು ಅಲ್ವಾ? ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.